ಅವರ ದಿನದಲ್ಲಿ ಕ್ಲಾಡ್ ಹೇಗೆಲ್ಲ ಸಹಾಯ ಮಾಡುತ್ತೆ ಅಂತ ತೋರಿಸಿದ್ದಾರೆ. ಸರಿ. ಈ ವಿಡಿಯೋದಲ್ಲಿರೋ ಮುಖ್ಯ ಸನ್ನಿವೇಶಗಳನ್ನು ನೋಡಿ ಎಐ ಏನೆಲ್ಲ ಮಾಡಬಲ್ಲದು ಅಂತ ಅರ್ಥ ಮಾಡ್ಕೊಳ್ಳೋಣ. ಒಳ್ಳೆ ಐಡಿಯಾ. ಮೊದಲಿಗೆ ಬೆಳಗಿನ ತಯಾರಿ. ಮ್ಯಾಗಿ ದಿನ ಶುರು ಮಾಡೋಕೆ ಕ್ಲಾಡ್ ಬಳಸ್ತಾರೆ. ಓಕೆ, ಹೇಗೆ? ಅದು ಅವರ ಗೂಗಲ್ ವರ್ಕ್ ಸ್ಪೇಸ್ ಇದೆಯಲ್ಲ, ಡಾಕ್ಯುಮೆಂಟ್ಸ್, ಇಮೇಲ್ಸ್, ಆಮೇಲೆ ಆಸ್ನದಲ್ಲಿರೋ ಟಾಸ್ಕ್ಗಳು ಎಲ್ಲವನ್ನೂ ನೋಡುತ್ತೆ. ಓ, ಅಂದ್ರೆ ಪರ್ಸನಲ್ ಡೇಟಾ ಜೊತೆ ಕನೆಕ್ಟ್ ಆಗುತ್ತೆ. ಹೌದು. ಆಮೇಲೆ ಬರೀ ನೋಡುತ್ತಾ? ಇಲ್ಲ, ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ಇವತ್ತಿನ ಮುಖ್ಯ ಕೆಲಸಗಳೇನು, ಯಾವುದಕ್ಕೆ ಗಮನ ಕೊಡಬೇಕು ಅಂತ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಆಹಾ, ಇದು ಬರೀ ಮಾಹಿತಿ ಒಂದೆಡೆ ತರೋದಲ್ಲ ಅಲ್ವಾ? ಖಂಡಿತ ಅಲ್ಲ. ಇದರಿಂದ ಟೈಮ್ ಉಳಿಯುತ್ತೆ ಅನ್ನೋದಕ್ಕಿಂತ ದಿನವನ್ನ ಸ್ಟ್ರಾಟಜಿಕ್ ಆಗಿ ಪ್ಲಾನ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಹೌದು, ಬೆಳಗಿನ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ, ಮುಖ್ಯವಾದ ವಿಷಯದ ಮೇಲೆ ಫೋಕಸ್ ಮಾಡಬಹುದು. ಅದೇ, ಬರೀ ಲಿಸ್ಟ್ ಮಾಡೋದಕ್ಕಿಂತ ಇದು ಜಾಸ್ತಿ. ಎಲ್ಲ ಮೂಲಗಳಿಂದ ಮಾಹಿತಿ ತಂದು ಒಂದು ಸಣ್ಣ ಆದ್ರೆ ಆಕ್ಷನಬಲ್ ರಿಪೋರ್ಟ್ ಕೊಡುತ್ತೆ. ಸರಿ, ಮುಂದೆ ಹೋಗೋಣ. ಮ್ಯಾಗಿಯ ಇವತ್ತಿನ ಲಿಸ್ಟ್ನಲ್ಲಿ ಒಂದು ಮುಖ್ಯವಾದ ಮೀಟಿಂಗ್ ಇದೆ, ಎಜುಕೇಷನ್ ರಿಸರ್ಚ್ ಬಗ್ಗೆ. ಓಕೆ. ಅದರ ತಯಾರಿಗೆ ಕ್ಲಾಡ್ ಸಹಾಯ ತಗೋತಾರೆ. ಒಂದು ಎಜುಕೇಷನ್ ಪ್ರಪೋಸಲ್ ಕೊಟ್ಟು ಅದರಲ್ಲಿರೋ ರಿಸರ್ಚ್ ಪ್ರಶ್ನೆಗಳಿಗೆ ಲಿಟ್ರೇಚರ್ ರಿವ್ಯೂ ಮಾಡೋಕ್ ಹೇಳ್ತಾರೆ. ಓ, ಲಿಟ್ರೇಚರ್ ರಿವ್ಯೂ, ಅದು ದೊಡ್ಡ ಕೆಲಸ ಅಲ್ವಾ? ಹೌದು. ಕ್ಲಾಡ್ ಅದನ್ನ ಹೇಗ್ ಮಾಡುತ್ತೆ? ಅದು ಮ್ಯಾಗಿಯ ಗೂಗಲ್ ಡ್ರೈವ್, ಆಮೇಲೆ ಇಂಟರ್ನೆಟ್ ಎಲ್ಲ ಹುಡುಕಿ ಸಂಬಂಧಪಟ್ಟ ಆರ್ಟಿಕಲ್ಸ್, ರಿಸರ್ಚ್ ಪೇಪರ್ಸ್ ಎಲ್ಲ ತಂದು ಅದರ ಸಾರಾಂಶ ಕೊಡುತ್ತೆ. ಹಬ್ಬಾ, ಮ್ಯಾಗಿ ಹೇಳ್ತಾರಲ್ಲ, ಇದಕ್ಕೆ ಮೊದ್ಲು ಅರ್ಧ ದಿನ, ಕೆಲವೊಮ್ಮೆ ವಾರಗಟ್ಲೆ ಬೇಕಿತ್ತಂತೆ. ಹೌದು, ಇದು ರಿಸರ್ಚ್ ಸ್ವರೂಪವನ್ನೇ ಬದಲಾಯಿಸುತ್ತೆ ಅನ್ವಾ? ಖಂಡಿತ. ರಿಸರ್ಚರ್ಸ್ ಬರೀ ಡೇಟಾ ಕಲೆಕ್ಟ್ ಮಾಡೋದ್ರಿಂದ ಹೊರಬಂದು ಆಳವಾದ ವಿಶ್ಲೇಷಣೆ, ಹೊಸ ಐಡಿಯಾಗಳ ಬಗ್ಗೆ ಯೋಚನೆ ಮಾಡಕ್ಕೆ ಟೈಮ್ ಸಿಗುತ್ತೆ. ಆದ್ರೆ ಒಂದು ಪ್ರಶ್ನೆ, ಎಐ ತಂದ ಮಾಹಿತಿಯ ನಿಖರತೆ ಅದೂ ರಿಸರ್ಚ್ನಲ್ಲಿ? ಒಳ್ಳೆ ಪ್ರಶ್ನೆ, ತುಂಬಾ ಮುಖ್ಯವಾದ್ದು. ನೋಡಿ, ಎಐ ಸಾರಾಂಶ ಕೊಡೋದು ಪವರ್ಫುಲ್ ಟೂಲ್, ಆದ್ರೆ ಅದು ಮನುಷ್ಯರ ವಿಮರ್ಶೆಯನ್ನ ರೀಪ್ಲೇಸ್ ಮಾಡಲ್ಲ. ಎಐ ಕೊಟ್ಟ ಸಾರಾಂಶ ಸರಿ ಇದೆಯಾ, ಮೂಲ ಲೇಖನದಲ್ಲಿರೋ ನ್ಯೂಆನ್ಸಸ್ ಅರ್ಥ ಮಾಡಿಕೊಳ್ಳೋದು, ಇದೆಲ್ಲ ರಿಸರ್ಚರ ಜವಾಬ್ದಾರಿ. ಎಐ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಕೊಡುತ್ತೆ ಅಷ್ಟೇ. ಫೈನಲ್ ಜಜ್ಮೆಂಟ್ ಅನಾಲಿಸಿಸ್ ಅದು ನಮ್ದೇ ಇರಬೇಕು. ಇದು ಅಸಿಸ್ಟೆಂಟ್, ರೀಪ್ಲೇಸ್ಮೆಂಟ್ ಅಲ್ಲ. ಸರಿ, ಅದು ಸ್ಪಷ್ಟವಾಯಿತು. ಇನ್ನು ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಕಡೆ ನೋಡೋಣ. ಓಕೆ. ಆಂಥ್ರೋಪಿಕ್ ಅವರ ಕೋಡ್ ವಿತ್ ಕ್ಲಾಡ್ ಅಂತ ಒಂದು ಕಾನ್ಫರೆನ್ಸ್ ಇದೆಯಂತೆ. ಅದಕ್ಕೊಂದು ಪಾಪ್ಅಪ್ ಕ್ಯಾಫೆ. ಆಹಾ. ಅದಕ್ಕೆ ಆರ್ಡರ್ ಮ್ಯಾನೇಜ್ ಮಾಡೋಕೆ ಒಂದು ವೆಬ್ ಅಪ್ಲಿಕೇಶನ್ ಬೇಕು. ಮ್ಯಾಗಿ ಏನ್ ಮಾಡ್ತಾರೆ, ಡಿಸೈನ್ ಟೀಮ್ ಕೊಟ್ಟ ಮಾಕ್ಅಪ್ಸ್ ಅಂದ್ರೆ ಚಿತ್ರಗಳನ್ನ ಕ್ಲೌಡ್ಗೆ ಕೊಟ್ಟು ಆಪ್ ಬಿಲ್ಡ್ ಮಾಡೋಕೆ ಕೇಳ್ತಾರೆ. ಓ, ಇಂಟ್ರೆಸ್ಟಿಂಗ್. ಕ್ಲೌಡ್ ಮೊದಲು ಏನೇನ್ ಮಾಡ್ಬೇಕು ಅಂತ ಒಂದು ಟು ಡು ಲಿಸ್ಟ್ ಮಾಡುತ್ತೆ, ಆಮೇಲೆ ಅಪ್ಲಿಕೇಶನ್ ಕೋಡ್ ಬರೆಯುತ್ತೆ, ಡೇಟಾ ಬೇಸ್ ಕೂಡ ಸೆಟ್ ಮಾಡುತ್ತೆ. ವಾವ್, ಇದು ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ, ವಿಶೇಷವಾಗಿ ಪ್ರೋಟೋಟೈಪಿಂಗ್ನಲ್ಲಿ ಎಐ ಎಷ್ಟು ಮುಂದೆ ಬಂದಿದೆ ಅನ್ನೋದಕ್ಕೆ ಒಳ್ಳೆ ಉದಾಹರಣೆ. ಹೌದು. ವಾರಗಟ್ಲೆ ಆಗೋ ಆರಂಭಿಕ ಕೋಡಿಂಗ್ ಕೆಲಸ ಕೆಲವೇ ಗಂಟೆಗಳಲ್ಲಿ ಆಗತ್ತೆ, ಅಥವಾ ನಿಮಿಷಗಳಲ್ಲಿ. ನಿಜ. ಇದರಿಂದ ಇಂಜಿನಿಯರಿಂಗ್ ಟೀಮು, ಅಪ್ಲಿಕೇಶನ್ನ ಮುಖ್ಯ ಫೀಚರ್ಸು, ಯೂಸರ್ ಎಕ್ಸ್ಪೀರಿಯನ್ಸು, ಈ ತರಹದ ಕಾಂಪ್ಲೆಕ್ಸ್ ವಿಷಯಗಳ ಮೇಲೆ ಫೋಕಸ್ ಮಾಡಬಹುದು. ಐಡಿಯಾಯಿಂದ ರಿಯಾಲಿಟಿಗ್ ಬರೋ ಸ್ಪೀಡ್ ಜಾಸ್ತಿ ಆಗುತ್ತೆ. ಖಂಡಿತವಾಗಿ. ಸರಿ, ದಿನದ ಕೊನೆಗೆ ಮ್ಯಾಗಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಇನ್ನೊಂದು ಕೆಲಸ ಮಾಡ್ತಾರೆ. ಅವರ ಹತ್ರ ಒಂದು PRD ಅಂದ್ರೆ ಪ್ರಾಡಕ್ಟ್ ರಿಕ್ವೈರ್ಮೆಂಟ್ಸ್ ಡಾಕ್ಯುಮೆಂಟ್ ಇದೆ. ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಇರೋ ಡಾಕ್ಯುಮೆಂಟ್. ಹೌದು. ಇದನ್ನ ಟೀಮ್ ಮೆಂಬರ್ಸ್ಗೆ ಸಣ್ಣ ಸಣ್ಣ ಟಾಸ್ಕ್ಗಳಾಗಿ ಕೊಡಬೇಕು. ಅದಕ್ಕೆ ಆಸನ ಇದೆಯಲ್ಲ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್. ಹೌದು, ಆಸನ. ಅದ್ರ ಜೊತೆ ಕ್ಲಾಡ್ ಇಂಟಿಗ್ರೇಷನ್ ಬಳಸ್ತಾರೆ. ಓ,